ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗಿರುವಂತದ್ದು ಜೈಲ ಬೇಲ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿರ್ಧಾರ ಆಗಲಿದೆ. ಬಿಕಾಸ್ ನಿನ್ನೆ ನಡೀತಾ ಇದ್ದಂಥ ವಿಚಾರಣೆಯನ್ನ ಇವತ್ತಿಗೆ ಕೋರ್ಟ್ ಮುಂದೂಡಿರುವಂಥ ಹಿನ್ನೆಲೆಯಲ್ಲಿ ಏನಾಗಬಹುದು ಅನ್ನುವಂಥ ಕುತೂಹಲ ಇದೆ. ಇದರ ಜೊತೆಗೆ ಅವರಿಗೆ ಯಾವ ಕಾರಣಕ್ಕೋಸ್ಕರ ಸಂಕಷ್ಟ ಎದುರಾಗಬಹುದು ಅನ್ನುವಂಥದ್ದು ನೋಡ್ತಾ ಹೋದಾದ್ರೆ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಒಂದು ಫೋನ್ ಕಾಲ್ನಿಂದ ಭವಾನಿಗೆ ಭೀತಿ ಎದುರಾಗ್ತಾ ಇದೆ. SITಗೆ ಸಿಕ್ಕ ಫೋನ್ ಕಾಲ್ನಿಂದ ಬಂಧನದ ಭೀತಿ ಕಾಡ್ತಾ ಇರುವಂಥದ್ದು. ಕಿಡ್ನಾಪ್ ಕೇಸ್ನಲ್ಲಿ 2ನೇ ಆರೋಪಿ ಸತೀಶ್ ಬಾಬು, ಪ್ರಕರಣದ 7ನೇ ಆರೋಪಿ ರಾಜ್ಗೋಪಾಲ್ ಇಬ್ರು ಕೂಡ ಮಾತನಾಡಿರುವಂತ ಆಡಿಯೋದಿಂದ ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಮಹಿಳೆಯನ್ನ ಕಿಡ್ನಾಪ್ ಬಳಿಕ ರಾಜಗೋಪಾಲ್ಗೆ ಕರೆಯನ್ನ ಮಾಡಿದ್ರು ಸತೀಶ್ ಬಾಬು. ಕರೆ ಮಾಡಿ ಭವಾನಿ ರೇವಣ್ಣ ಹೆಸರನ್ನ ಪ್ರಸ್ತಾಪಿಸಿರುವಂತದ್ದಂತೆ ಸತೀಶ್ ಬಾಬು. ಅಕ್ಕ ಹೇಳ್ದಂಗೆ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದಂತೆ ಸತೀಶ್ ಬಾಬು. ಇಬ್ಬರ ಆಡಿಯೋ ಪತ್ತೆ ಹಚ್ಚಿರುವಂಥದ್ದು SIT ಅಧಿಕಾರಿಗಳು. ಅದರಲ್ಲಿ ಅಕ್ಕ ಹೇಳ್ದಂಗೆ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಭವಾನಿ ಹೆಸರೇ ಪರ್ಟಿಕ್ಯುಲರ್ಲಿ ಮೆನ್ಷನ್ ಆಗಿದೆ ಅಥವಾ ಬರೀ ಅಕ್ಕ ಅಂತ ಮೆನ್ಷನ್ ಆಗಿದೆಯಾ ಅನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸತೀಶ್ ಬಾಬು ಮೊಬೈಲ್ನಲ್ಲಿ ಪತ್ತೆ ಆದಂಥ ಆಡಿಯೋ ಇದು. ಇದೇ ಆಡಿಯೋ ಕ್ಲಿಪ್ನಿಂದ ಭವಾನಿಗೆ ಬಂಧನದ ಭೀತಿ ಎದುರಾಗಿರುವಂಥದ್ದು. ಹೀಗಾಗಿನೇ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿರುವಂಥದ್ದು ಭವಾನಿ ರೇವಣ್ಣ. ಇಂದು ನಿರೀಕ್ಷಣಾ ಜಾಮೀನು ಪ್ರಕ್ರಿಯೆ ನಡೆಯಲಿದೆ. ಅಂದರೆ ವಾದ ಪ್ರತಿವಾದ ನಡೀತಾ ಇರುವಂಥದ್ದು. ಇವತ್ತು ಕೋರ್ಟ್ ಯಾವ ಆದೇಶವನ್ನ ಕೊಡುತ್ತೆ ಇದರ ಮೇಲೆ ಭವಾನಿ ರೇವಣ್ಣ ಅವರ ಭವಿಷ್ಯ ನಿಂತಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ. ಮುನಿರಾಜು, ನೋಡ್ತಾ ಇದ್ವಿ ಈಗ ಆಲ್ರೆಡಿ ರೇವಣ್ಣ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಜಾಮೀನು ಸಿಕ್ಕಿದೆ. ಆದ್ರೆ ಭವಾನಿ ರೇವಣ್ಣ ಅವರಿಗೆ 2 ಬಾರಿ ವಿಚಾರಣೆಗೆ ಕರೆದಿದ್ರು ಕೂಡ ಅವರು ಹಾಜರಾಗಿರಲಿಲ್ಲ. ನಿರೀಕ್ಷಣಾ ಜಾಮೀನು ಅರ್ಜಿಯ ವಾದ ಪ್ರತಿವಾದ ಇವತ್ತಿಗೆ ಮುಂದೂಡಲಾಗಿರುವಂಥದ್ದು. ಅದರ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಆದ್ರೆ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲೋ ಒಂದ್ ಕಡೆ ಭವಾನಿ ರೇವಣ್ಣ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಕಂಟಕವಾಗಿ ಕಾಡಬಹುದು ಅಂತ ಹೇಳಲಾಗ್ತಾ ಇದೆಯಲ್ಲ, ಏನಿದೆ ಆ ಆಡಿಯೋದಲ್ಲಿ ಅಂತ? ಪೃಥ್ವಿ, ಈಗ ಏನು ಸಂತ್ರಸ್ತೆ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಈಗ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ 2ನೇ ಆರೋಪಿ ಆಗಿರುವಂತಹ ಸತೀಶ್ ಬಾಬಣ್ಣ ಏನಿದ್ದಾನೆ, ಈತ ಒಂದು ಫಾರ್ಮ್ ಹೌಸ್ ನ ಮಾಲೀಕರ ಜೊತೆ ಒಂದು ಸಂಭಾಷಣೆಯನ್ನ ಮಾಡಿರೋದು. ಏನು ಫೋನ್ ನಲ್ಲಿ ಮಾತನಾಡುವಾಗ ಅಕ್ಕ ಹೇಳಿದ್ರು ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ಒಂದು ಫಾರ್ಮ್ ಹೌಸ್ ಗೆ ಬರ್ತಾ ಇರೋದಾಗಿ ಒಂದು ಫೋನ್ ಸಂಭಾಷಣೆ ಸಿಗುತ್ತೆ. ಏನು ಸತೀಶ್ ಬಾಬಣ್ಣ ಅವರ ಒಂದು ಮೊಬೈಲ್ ನಲ್ಲಿ ಸಿಕ್ಕಂತ ಈ ಒಂದು ಆಡಿಯೋ ಏನಿದೆ, ಆ ಒಂದು ಆಡಿಯೋ ಈಗ ಭವಾನಿ ರೇವಣ್ಣ ಅವರಿಗೆ ಒಂದು ದೊಡ್ಡ ಸಂಕಷ್ಟವನ್ನ ತಂದೊಡ್ಡಿರೋದು. ಯಾಕಂದ್ರೆ ಈಗಾಗಲೇ ಆ ಒಂದು ಆಡಿಯೋ ಕ್ಲಿಪ್ ಅನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಯಾರ ಜೊತೆ ಮಾತನಾಡಿದ್ರು, ಫಾರ್ಮ್ ಹೌಸ್ ಮಾಲೀಕ ರಾಜ್ಗೋಪಾಲ್ ಜೊತೆ, ಆ ಒಂದು ರಾಜ್ಗೋಪಾಲ್ ಅನ್ನು ಕೂಡ ಈಗಾಗಲೇ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದ್ರು. ನಂತರ ಆತನನ್ನು ಕೂಡ ಈಗ SIT ಅಧಿಕಾರಿಗಳು ಬಂಧಿಸಿ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಇದೇ ವೇಳೆ ಈ ಒಂದು ಆಡಿಯೋ ಕ್ಲಿಪ್ ಈಗ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಈಗ ದೊಡ್ಡ ಸಂಕಷ್ಟ ತಂದೊಡ್ಡಿದ್ದು. ಅಕ್ಕ ಹೇಳಿದಂತೆ ಕರ್ಕೊಂಡು ಬರ್ತಾ ಇದ್ದೀನಿ ಅನ್ನೋ ಒಂದು ಮಾತೇನಿದೆ, ಆ ಒಂದು ಮಾತಿನಿಂದ ಈಗ ಏನು ಭವಾನಿ ರೇವಣ್ಣ ಅವರನ್ನ ತನಿಖೆಗೆ ಒಳಪಡಿಸೋದಕ್ಕೆ ಈಗ SIT ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಆದ್ರಿಂದ ಈಗ ಭವಾನಿ ರೇವಣ್ಣ ಅವರು ಕೂಡ ಈಗ ಬಂಧನದ ಭೀತಿಯಿಂದ ಈಗ ಜಾಮೀನು ಮೊರೆ ಕೋರಿ ಒಂದು ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕಿರುವಂತದ್ದು. ಇವತ್ತು ಅವರ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. ಅದೊಂದು ವಿಚಾರ ಆದ್ರೆ ಮುನಿರಾಜು, ಇಲ್ಲಿ ಪ್ರಮುಖವಾಗಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ, ಆ ಸಂತ್ರಸ್ತೆಯದ್ದು ಅಂತ ಹೇಳಲಾಗ್ತಾ ಇರುವಂತ ವಿಡಿಯೋ. ಅಂದ್ರೆ ನನ್ನನ್ನು ಯಾರು ಕೂಡ ಅಪಹರಣ ಮಾಡಿಲ್ಲ, ನಾನು ಜಸ್ಟ್ ಅಂದ್ರೆ ನನ್ಗೆ ಯಾರು ಕಾಟ ಕೊಟ್ಟಿಲ್ಲ, ರೇವಣ್ಣ ಆಗಿರ್ಬೋದು, ಭವಾನಿ ಅವರಾಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅಂತ ಹೇಳಿದಂತ ಒಂದು ವಿಡಿಯೋ ಇತ್ತಲ್ಲ, ಅದೇನಾದ್ರೂ ಪುಷ್ಟಿ ನೀಡಬಹುದಾ ಬೇಲ್ ಸಿಗುವಂತ ನಿಟ್ಟಿನಲ್ಲಿ, ಅಥವಾ SIT ಆ ಸಂದರ್ಭದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು? ಇದು SIT ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ಲಿಕ್ಕೂ ಮುಂಚಿದ್ದ ಅಥವಾ ಅದಾದ ನಂತರದ್ದ ಅಂತ, ಅದ್ರ ಬಗ್ಗೆ ಏನ್ ಕ್ಲಾರಿಟಿ ಸಿಕ್ಕಿದೆ ಅಂತ? ಈಗ ಆ ಒಂದು ವಿಡಿಯೋ ಬಗ್ಗೆ ಕೂಡ SIT ಅಧಿಕಾರಿಗಳು ತನಿಖೆ ಮಾಡಿದರೆ. ಅದು ಏನು ಅವರನ್ನ ಕರ್ಕೊಂಡು ಹೋಗುವ ಮುಂಚಿನ ಒಂದು ವಿಡಿಯೋ ಅಂತ ಹೇಳಿ ಈಗ SIT ಅಧಿಕಾರಿಗಳು ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇರೋದು. ಅದರಿಂದ ಅದು ಏನು ಅವರು ಕಿಡ್ನಾಪ್ ಮಾಡಿದ ಸಂದರ್ಭದಲ್ಲಿ ಅದನ್ನ ವಿಡಿಯೋನ ಮಾಡಿಕೊಂಡು ನಂತರ ಅದನ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅದನ್ನ ರಿಲೀಸ್ ಮಾಡಿರುವಂತದ್ದು ಅಂತೇಳಿ ಈಗ SIT ಅಧಿಕಾರಿಗಳು ಒಂದು ವಾದವನ್ನು ಕೂಡ ಮಾಡಿದ್ರು. ಇದೀಗ ಆ ಒಂದು ವಿಡಿಯೋವನ್ನು ಕೂಡ ಈಗ ಮುಂದಿಟ್ಕೊಂಡು ಭವಾನಿ ರೇವಣ್ಣ ಅವರನ್ನ ವಿಚಾರಣೆ ಮಾಡಬಹುದು ಅಥವಾ ಅವರಿಗೆ ಕೋರ್ಟ್ ನಲ್ಲಿ ಒಂದು ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ SIT ಅಧಿಕಾರಿಗಳು ಆ ಒಂದು ವಿಡಿಯೋವನ್ನು ಕೂಡ ಪರಿಗಣನೆ ಮಾಡಬಹುದು. ಆದರೆ ಮುಖ್ಯವಾಗಿ ಈ ಒಂದು ಆಡಿಯೋ ಕ್ಲಿಪ್ನಿಂದಾಗಿ ಈಗ ಭವಾನಿ ರೇವಣ್ಣ ಅವರಿಗೆ ಒಂದು ದೊಡ್ಡ ಒಂದು ಸಂಕಷ್ಟ ಎದುರಾಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ನಲ್ಲಿ ಒಂದು ಜಾಮೀನು ಅರ್ಜಿ ವಿಚಾರಣೆ ಏನು ಬರುತ್ತೆ, ಆ ಸಂದರ್ಭದಲ್ಲಿ ಈ ಒಂದು ಆಡಿಯೋ ಬಗ್ಗೆ ಕೂಡ ಒಂದು ಪ್ರಸ್ತಾಪ ಮಾಡಬಹುದು. ಮತ್ತೆ ಇದನ್ನೇ ಮುಖ್ಯವಾಗಿ ಒಂದು ಪರಿಗಣನೆ ಮಾಡಿ ಒಂದು ಆಕ್ಷೇಪಣೆ ಕೂಡ ಸಲ್ಲಿಸೋದಕ್ಕೆ ಈಗ SIT ಅಧಿಕಾರಿಗಳು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ.
ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಇವತ್ತಿನೇನು ಜೈಲ ಬೇಲೋ ಅನ್ನುವಂಥದ್ದು ನಿರ್ಧಾರವಾಗಲಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.